ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಯ್ಯೋ ನೀನ್ ಅವ್ವ ಆಯ್ತಿದ್ಯಾ, ನಾನು ಅಪ್ಪ ಆಯ್ತಾ ಇದ್ದೀನ. ಬಾಬಣ್ಣ ಅನ್ಬಾರ್ದು, ಪ್ರೇಮಳ ಅಪ್ಪ ಅನ್ಬೇಕು. ಇವನು ಅಪ್ಪ ಆಯ್ತವನೆ. ಅಪ್ಪನ ಯಾರ ಮಗುಗೆ? ನನ್ನ ಹೆಂಡ್ರು ಕೂಸಿಗೆ. ಪುಟ್ಟಮಲ್ಲಿಯವ್ರಿಗೆ ಟ್ವಿನ್ಸ್ ಆಗಿದೆ. ನಿಮ್ಮನ್ನ ನೋಡಿ ನಾನು ತಾಯಿಯಾಗೋ ಪ್ಲಾನ್ ಮಾಡ್ತಿದ್ದೀನಿ. ಅದಕ್ಕೆ ಇನ್ನೂ 10 ವರ್ಷ ಟೈಮ್ ಅದ ಕಂಬುಡಿ. ನನ್ ಮಧುನು ಇಮಿಡಿಯೇಟ್ ತಾಯಿ ಆಗ್ತಾಳೆ. ಗೌಡ್ರೆ, ನೀವು ಅವಳಿ ಜವಳಿ ಮಕ್ಳು ಹುಟ್ಟಿಸಿದ್ರ, ನಾನು ತ್ರಿವಳಿ ಮಕ್ಳು ಹುಟ್ಟಿಸ್ತೀನಿ. ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ, ಸ್ವಲ್ಪ ಸುಮ್ನಿರಿ. ಗೌಡ್ರೆ, ನಂಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ನಾ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಮಕ್ಳು ಸೌಂಡೇ ಮಾಡ್ತಿಲ್ಲ. ಮಧುರ ಅವ್ರೆ, ನೀವು ಒಂದೇ ಒಂದ್ಸಲ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಡಿ, ಆಮೇಲೆ ನಿಮ್ಗೆ ಗೊತ್ತಾಯ್ತದೆ. ಲೋ ದನಕಾಯನೆ ಸುಮ್ನಿರ್ಲ. ಅಮ್ಮಿ ಮಧುರ, ನೀನ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ರುವೆ, ಆಗದೆ ಇರೋದೆಲ್ಲ ಒಳ್ಳೇದಕ್ಕೆ ಅಂದ್ರುವೆ ಇವೆಲ್ಟು ಏನು ಮಾತಾಡಕ್ಕಿಲ್ಲ. ಯಾಕಂದ್ರೆ ಇವೆಲ್ಟು ತಿಟ್ಟವಾದ ಮಕ್ಕಳೇ ಅಲ್ಲ. ಅಷ್ಟೊತ್ತಿಂದ ನೀವು ಇದನ್ ತೋರಿಸಿನ ಬಿಲ್ಡಪ್ ಕೊಡ್ತಿದ್ದು. ಚಂದನವ್ರೆ, ನಾಳೆ ದಿವಸ ಕೂಸ್ ಹುಟ್ಟಿದ್ರೆ ಹೆಂಗ್ ನಿಭಾಯಿಸೋದು ಅಂತ ನಮ್ಮ ಅತ್ತೆಯವ ಡೆಮೋನ್ಸ್ಟ್ರೇಷನ್ ತೋರಿಸ್ತಾ ಇದ್ರು. ಡೆಮಾನ್ಸ್ಟ್ರೇಷನ್ ಅಂತಿದ್ದಾರೆ. ಹಿಡಿದ್ರಿ ಚಾಡ. ಪುಟ್ಮಲ್ಲಿ ಅವ್ರೆ, ನಿಮ್ ಅತ್ತೆಯವ್ರು ನಿಮ್ಗೆ ಒಳ್ಳೆ ಕ್ಲಾಸ್ ತಗೋತಿದ್ದಾರೆ. ಓ ಅನ್ನಿ ಮಧುರವ್ರೆ, ನಿಮಗೂ ಮಕ್ಳಾದಾಗ ನಮ್ಮ ಅತ್ತೆಯವ್ನ ಕರೀರಿ, ಅವ್ರು ಚೆನ್ನಾಗಿ ನೋಡ್ಕೊತಾರೆ. ಇವ್ರು ಬಂದ್ರೆ ನಮ್ಮಮ್ಮ ಏನ್ ಮಾಡ್ತಾರೆ? ಅವ್ರು ನಿಮ್ಮನ್ನ ನೋಡ್ಕತಾರೆ ಕಂಬುಡಿ. ಜಾನಿ, ಮಕ್ಳು ನೋಡಾಯ್ತಲ್ಲ, ಹೋಗೋಣ. ಅಯ್ಯ ಅದ್ಯಾಕೆ ಹಂಗೆ ಓದೇರಿ? ಕೂಸ್ಗಳನ್ನ ಒಸಿ ಎತ್ತಾಡ್ಸಿ, ಅತ್ತೆ ಮಾಮನ್ ಕಂಡ್ರೆ ಕೂಸ್ಗಳು ಖುಷಿ ಪಡ್ತವೆ. ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ಎತ್ಕೋತೀನಿ. ಕೂಸು, ನೀ ಸುಮ್ಕಿರ್ಬೇಡ, ಈ ಮಕ್ಕಳನ್ನ ಆಟ ಆಡ್ಸು. ಹಲೋ, ಎಂತ? ನಾನು ಕೊಡಿಸಿರುವ ಮನೆಯಲ್ಲಿ ಕಂಡಪಟ್ಟೆ ಜಿರಳೆ ಉಂಟಾ? ಐ ಲೈಕ್ ಇಟ್. ನಾನು ಈಗಲೇ ಬಂದು ಆ ಎಲ್ಲ ಜಿರಳೆಗಳನ್ನು ತಗೊಂಡು ಬರ್ತೇನೆ. ಆದರೆ ನಾನು ಬರುವವರೆಗೂ ಅದಕ್ಕೆ ಸ್ಪ್ರೇ ಮಾಡಬಾರ್ದು. ಎಂತ? ಆ ಮನೆ ಬೇಡವಾ? ನೋ ಪ್ರಾಬ್ಲಮ್, ಬೇರೆ ಮನೆ ಕೊಡಿಸ್ತೇನೆ. ಹಾಂ, ಓಕೆ, ಬಾಯ್. ಐ ಲೈಕ್ ಇಟ್. ಈ ಬ್ರೋಕರ್ ಕೆಲಸ ಯಾವಾಗಿನ ಶುರು ಹಚ್ಕೊಂಡೆ? ಅದನ್ನು ಶುರು ಹಚ್ಚಿಕೊಂಡು ಭಾಳ ದಿವಸ ಆಯಿತು. ನನ್ನ ಹೊಟ್ಟೆಪಾಡಿಗೆ ಅಲ್ಲದಿದ್ದರು ನಾನು ಸಾಕಿಕೊಂಡಿರುವ ಪ್ರಾಣಿ ಪಕ್ಷಿಗಳ ಹೊಟ್ಟೆಪಾಡಿಗಾದ್ರೂ ಆಗಬೇಕಲ್ಲ, ಹಾಗೆ ನಮ್ದೊಂದು ಸೈಡ್ ಬಿಸ್ನೆಸ್. ಸರಿ, ನಮ್ಗೊಂದು ಮನೆ ನೋಡು. ಎಂಥದಕ್ಕೆ? ಮಧುರ ಬಾಬಿ ನಿಮ್ಮನ್ನು ದೂರ ಮಾಡಿದ್ರಾ? ಅವಳ್ಯಾಕೋ ನನ್ನ ದೂರ ಮಾಡ್ತಾಳೆ. ನಾವಿಬ್ರು ಬೇರೆ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದೀವಿ. ಎಂತ ಎದುರು ಮನೆಯವ್ರು ಎಂತಾದ್ರೂ ಕಿರಿಕ್ ಮಾಡ್ಕೊಂಡ್ರಾ? ಪ್ರಶ್ನೆ ಎಲ್ಲ ಕೇಳ್ಬೇಡ, ನಾವಿಬ್ರು ಈ ಏರಿಯಾನೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಈ ವಿಷಯ ಬಾಬಿಗೆ ಗೊತ್ತುಂಟಾ? ಕರ್ಪೂರ ಹಚ್ಚಿನೇ ಗಂಟೆ ಹೊಡಿಬೇಕಾಗಿಲ್ಲ, ಗಂಟೆ ಹೊಡೆದು ಕರ್ಪೂರ ಹಚ್ಬಹುದು. ಐ ಲೈಕ್ ಇಟ್. ಓಕೆ, ಹುಡುಕುವ. ಅಡ್ವಾನ್ಸ್ ರೂಪದಲ್ಲಿ ಒಂದು 500 ರೂಪಾಯಿ ಕೊಡಿ, ಜಿರಳೆಗಳಿಗೆ ಫುಡ್ ಹಾಕಬೇಕು. मोहे रंग
ಆಂಟಿ ನೀವ್ ಯಾವಾಗ ಬಂದ್ರಿ? ನೀ ಹಿಂಗಿದ್ದೆ ನೋಡು, ಆಗ್ಲೇ ಬಂದಿ. ಏನ್ ಯೋಚನೆ ಮಾಡ್ತಿದ್ದೆ? ಅಯ್ಯೋ ಆಂಟಿ, ನಾ ಯೋಚನೆ ಮಾಡ್ತಿರ್ಲಿಲ್ಲ, ಯೋಗ ಮಾಡ್ತಿದ್ದೆ. ನೀನ್ ಯಾವಾಗ್ಲೂ ಇದನ್ನೇ ಮಾಡ್ತಿದ್ರೆ ಅಟ್ಟಿ ಕೆಲಸ ಮಾಡೋರು ಯಾರು? ವಾ, ಗೊತ್ತಾಯ್ತು ಬಿಡು ಆ ನಾಲಾಯ್ಕ. ಆಂಟಿ, ವಾಟ್ ಹ್ಯಾಪನ್? ಆಹಾಹಾ, ನೀನು ಇಂಗ್ಲೀಷಲ್ಲಿ ವಾಟ್ ಹ್ಯಾಪನ್ ಅನ್ನೋದನ್ನ ಕೇಳ್ತಾ ಇದ್ರೆ ನಮ್ಮ ಅಟ್ಟಿಲಿ ಹಸ ಹೆಂಗಾರ ಹಾಕದಷ್ಟೇ ಖುಷಿ ಆಯ್ತು. ಎಲ್ಲಿ ಇನ್ನೊಂದ್ಸತಿ ಕೇಳು. ಆಂಟಿ, ವಾಟ್ ಹ್ಯಾಪನ್? ಆಹಾಹಾ, ಏನ್ ನನ್ನ 2 ಕಿವಿ ಇರೋದಕ್ಕೂ ಸಾರ್ಥಕ ಆಯ್ತು ಮಗಳೇ. ಆಂಟಿ, ನೀವು ನನ್ನ ತುಂಬಾ ಹೊಗಳ್ತಿದ್ದೀರಾ. ಅಯ್ಯ, ದಿಟ್ಟ ಹೇಳೋದ್ರಲ್ಲಿ ಹೊಗಳಿಕೆ ಎಲ್ಲಿಂದ ಬಂತು? ಒಂದ್ ವಿಷಯ ಕೇಳಲ್ಲ? ಕೇಳಿ. ನೀನು ಬೆಳ್ಳಿಗೆ ತೆಳ್ಳಿಗೆ ಇಷ್ಟು ಸುಂದರವಾಗಿದೆಯಾ? ನೀನೊಂದು ಬೆಳ್ಳು ತೋರಿಸಿದ್ರೆ ಸಾಕು, ಸಿನಿಮಾ ಸ್ಟಾರ್ಗಳು ಬಂದು ನಿನ್ನ ಕೈಗೆ ಉಂಗುರ ಹಾಕಿರೋರು. ಅಂಥದ್ರಲ್ಲಿ ಆ ನಾಲಾಯಕನ ಕೈಯಲ್ಲಿ ಹಿಂಗೆ ತಾಳಿ ಕಟ್ಟಿಸ್ಕೊಂಡೆ. ಹಾಗೇನಿಲ್ಲ ಆಂಟಿ, ಜಾನಿ ತುಂಬಾ ಒಳ್ಳೆಯವರು, ನೋಡಕ್ಕೂ ಸುಂದರವಾಗಿ ಕ್ಯೂಟ್ ಆಗಿದ್ದಾರೆ. ಒಂದ್ ಆಂಗಲ್ ಅಲ್ಲಿ ಅವ್ರನ್ನ ನೋಡಿದ್ರೆ ತೇಜ್ ಸಿನಿಮಾ ಸ್ಟಾರ್ ಪವನ್ ಕಲ್ಯಾಣ್ ತರ ಕಾಣಿಸ್ತಾರೆ. ಅದು ಅಲ್ಲದೆ ಅವರು ಇಂಟೆಲಿಜೆಂಟ್ ಕೂಡ. ಅಯ್ಯ ಸಾಕು ಸುಮ್ನಿರಮಿ, ಅವ ಎಂತ ಇಂಟೆಲಿಜೆಂಟ್ ಅಂತ ನನ್ಗೆ ಗೊತ್ತಿಲ್ವಾ? ಗಂಡ್ಸಾದವನು ಹೊರಗೋಗಿ ದುಡಿಯೋದ್ ಬಿಟ್ಟು ಅಟ್ಟಿಲಿ ಪಾತ್ರೆ ತೊಳ್ಕೊಂಡು ಅಡಿಗೆ ಕೆಲಸ ಮಾಡ್ಕೊಂಡು ಬುದ್ಧಿವಂತಿಕೆ ತೋರಿಸ್ತವನೆ. ಎಕ್ಸ್ಕ್ಯೂಸ್ ಮೀ ಆಂಟಿ, ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನನಗೆ ನಿಮ್ಮ ಮಗನ್ ತರ ಪಟಾಪಟಿ ಚಡ್ಡಿ ಬನ್ನಿನ ಮಾರೋಕೆ ಇಷ್ಟ ಇಲ್ಲ. ನನ್ನ ಲೆವೆಲ್ ಕೆಲಸ ಸಿಗೋ ತನಕ ನಾನು ಹೀಗೆ ಇರ್ತೀನಿ. ಆ ದನ ಕಾಯೋನ್ ಬಗ್ಗೆ ಮಾತಾಡೋದನ್ ಬಿಡು. ನಾನು ಅವನ ಹತ್ರ ಚಡ್ಡಿ ಬನಿಯನ್ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳಿ ಸಾಕಾಗೋಗದೆ. ಅವನ ಬಗ್ಗೆ ಹೊಸ ಇಸಿ ಏನಾದ್ರೂ ಇದ್ರೆ ಹೇಳು. ಅವ್ರು ಯಾವ ಲಾರ್ಡ್ ಲಬಕ್ ದಾಸ್ ಅಂತ ಅವ್ರ ಬಗ್ಗೆ ಮಾತಾಡ್ಲಿ. ಏನಂದೆ? ನಿಮ್ಮ ಮಗ ಸೂಪರ್ ಮ್ಯಾನ್ ಅಂದೆ. ಅವನು ಸೂಪರ್ ಮ್ಯಾನ್ ಅಲ್ಲ, ಚಡ್ಡಿ ಮ್ಯಾನು. ಆಂಟಿ, ನೀವೇನೋ ಹೇಳಕ್ಕಂತ ಬಂದ್ರಿ, ಮರ್ತ್ ಬಿಟ್ರಿ ಅನ್ಸುತ್ತೆ. ಅಯ್ಯೋ, ಈ ನಾಲಾಯಕನ ಬಗ್ಗೆ ಮಾತಾಡಿ ಮರ್ತು ಬಿಟ್ಟಿ. ಅದು ನನ್ನ ಕೂಸು ಬಸರಲ್ವಾ, ಒತ್ತು ಮುಳುಗೋ ಹೊತ್ತಿಗೆ ಅರ್ಶಿನ ಕುಂಕುಮ ಶಾಸ್ತ್ರ ಇಟ್ಕೊಂಡಿವ್ನಿ. ಅದಕ್ಕೆ ನಿಮ್ಮನ್ನ ಕರೆದೋಗವ ಅಂತ ಬಂದಿ. ಬಹಳ ಒಳ್ಳೆ ಕಾರ್ಯಕ್ರಮ, ನಡೆಸಿ. ನೀ ಯಾಕ್ಲೆ ಹಿಂಗೆ ಹೇಳ್ತಿದ್ದಿ? ನಿನಗೇನಾದ್ರೂ ನೋವು ಆದ್ದ? ನೋವು ಆಗದೆ ಇರುತ್ತಾ? ಒಳ್ಳೆ ಕಾರ್ಯಕ್ರಮ ನಡೆಸಿ ಅಂದೆ. ಸರಿ ಮಗಳೇ, ಹೊತ್ತು ಮುಳುಗೋ ಹೊತ್ತಿಗೆ ಬಂದ್ಬಿಡು. ನೀನು ಬಂದ್ರೇನೆ ಫಂಕ್ಷನ್ಗೊಂದು ಕಳೆ ಇರೋದು. ಖಂಡಿತವಾಗ್ಲೂ ಬರ್ತೀನಿ ಆಂಟಿ. ನಾನು ಬರ್ತೀನಿ. ನೀನು ಆದಷ್ಟು ಬೇಗ ತಾಯಿಯಾಗಿ ಒಂದು 10 ಮಕ್ಕಳನ್ನ ಎತ್ಕೊಟ್ಬಿಡು. ಆಂಟಿ, ಅವಳು 10 ಮಕ್ಕಳು ನೆರೋದಕ್ಕೆ ನನ್ಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ? ನೀನಿರೋ ಸ್ಥಿತಿಗೆ 10 ಅಲ್ಲ 40 ಮಕ್ಕಳು ಮಾಡೋಷ್ಟು ಫ್ರೀಯಾಗಿದೆ. ನಾನೇ ಈ ಮಗಿ ಮುಖ ನೋಡ್ಕೊಂಡು 30 ಕಡಿಮೆ ಮಾಡಿದೆ. ಬರ್ತೀನಿ ಕುಸು. ಎಂತ ಘಾಟಿ ಹೆಂಗ್ಸಲ್ವಾ? ಜಾನಿ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು, ರೆಸ್ಪೆಕ್ಟ್ ಕೊಡಿ. ಅವ್ರು ದೊಡ್ಡವರಲ್ಲ, ದಡ್ರು. ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡೋದು ಬೇಡವಾ? ಮಗ ಮಾಡೋ ಪಟಾಪಟಿ ಚಡ್ಡಿ ಬನ್ನಿನ ಬಿಸ್ನೆಸ್ಗೆ ಇಷ್ಟು ಮಾತಾಡ್ತಾರೆ. ಇನ್ನೇನಾದ್ರೂ ದೊಡ್ಡ ಬಿಸ್ನೆಸ್ ಮಾಡ್ಬಿಟ್ಟಿದ್ರೆ ಹುರ್ಕೊಂಡು ತಿಂದ್ಬಿಟ್ಟಿರೋರು. ಅವ್ರನ್ನ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಅದೇ ಅನ್ಕೊಳ್ತಿದ್ದೆ, ಅವಾಗ್ಲಿಂದ ಎಲ್ಲೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ ಅಂತ. ಈಗ ಗೊತ್ತಾಯ್ತು ಅದ್ ಬರ್ತಿರೋದು ನಿಮ್ಮಿಂದ ಅಂತ. ಇಲ್ಲಿ ಒಬ್ಬನೇ ನಿಂತ್ಕೊಂಡು ಏನಿಲ್ಲ ಮಾತಾಡ್ತಿದೆ? ಹೋಗು, ಕೂಸು ರೆಡಿ ಆಗಿದ್ರೆ ಕರ್ಕೊಂಬ. ಒಬ್ಬೊಬ್ರೆ ಬರ್ತಾವ್ರೆ, ನಡಿಲ. ಪುಟ್ಮಲ್ಲಿ ತಾಯಿ ಆ ಟೈಮ್ಲಿ ಸಂತೋಷವಾಗಿರೋದು ಬಿಟ್ಬಿಟ್ಟು ಇದೇನಾ ಮೊಖನ ಹೊಡೆದಾಗಿರೋ ಗಡ್ಗ ಥರ ಮಾಡ್ಕೊಂಡಿದ್ದೆ. ಬಾಬಣ್ಣ, ನಿಮ್ ತವನ ಏನೋ ಹೇಳ್ಬೇಕು. ಕೇಳುವುದಕ್ಕೂ ಇದು ಸಮಯವಲ್ಲ. ಕೆಳಗೆ ನೋಡಿ ಹೆಂಗ್ ರೆಡಿ ಆಗದೆ. ಲೇಟ್ ಆಗ್ಬಿಟ್ರೆ ನಮ್ಮ ಅವ್ವ ಇಟ್ಟೊಂದು ದೊಣ್ಣೆ ತಕ್ಕ ನಂಗೆ ಹೊಡೆದಾಕ್ಬಿಡ್ತಾಳೆ. ಬಾಬಣ್ಣ, ಹೊಸಿ ನನ್ ಮಾತೇ ಕೇಳಿ. ಈಗ ನೀವು ನನ್ ಮಾತು ಕೇಳಲಿಲ್ಲ ಅಂದ್ರೆ ಮುಂದಕ್ಕೆ ನಿಮ್ಗೆ ತೊಂದರೆ ಆಯ್ತದ. ಆಮೇಲೆ ಪುಟ್ಮಲ್ಲಿ ನಿಂದೇನೇ ಬಾಯ್ಕೆ ಇದ್ರು ನಾನು ಈಡೇರಿಸ್ತೀನಿ ಕಮ್ಮೆ. ಪೇಮೆಂಟ್ ಮೇಲೆ ಆಣೆ ಮಾಡ್ಬಿಟ್ರಲ್ಲ, ಇನ್ ಮುಂದಕ್ಕೆ ನಾನು ಏನು ಹೇಳಲ್ಲ ಬಿಡಿ. ನಡೀರಿ ಹೋಗವು. ನನ್ ಕೂಸು ಏನ್ ಪಸಂದ ಕಾಣ್ತಿದೆವ್ವ. ನೋಡ್ತಾ ಇದ್ರೆ ನಂದೇ ದೃಷ್ಟಿ ಆಗ್ತದೆ. ಇನ್ಬಿಡು, ಇನ್ ಯಾರೇ ನೋಡಿದ್ರು ದೃಷ್ಟಿ ಹಾಕಿಲ್ಲ. ಐ ಲೈಕ್ ಇಟ್. ಪುಟ್ಟಕ್ಕ, ಕಂಗ್ರಾಚುಲೇಷನ್. ಅಡ ಕಲ್ಟಿವೇಟ್ರು ಕೈಲಿ ಬಂದು ಕಂಗ್ರಾಚುಲೇಷನ್ ಅಂದ್ಬಿಟ್ರೆ ಆಯ್ತಾ? ಎಲ್ಲಡ ಗಿಫ್ಟು? ವೈರಿಂಗ್ ಮಾಸ್ಟ್ರೆ, ಗಿಫ್ಟಲ್ಲಿ ಎಂತ ಉಂಟು ಮರ್ರೆ ತಿಪ್ಪು. ಇವತ್ತಿರ್ತದೆ, ನಾಳೆ ಹೋಗ್ತದೆ.
ಫಾರ್ ಎಕ್ಸಾಂಪಲ್ ಈಗ ಅವ್ವ ನನ್ನ ನೋಡಿ ಎಲ್ಲ ಒಡವೆ ಹಾಕಿಕೊಂಡು ಮಾರಮ್ಮನ ನಮ್ಮನೆ ಕಾಣ್ತಾರೆ. ನಾಳೆ ಗೊತ್ತಕ್ಕಂದ್ರೆ ಈ ಒಡವೆಯನ್ನ ತುಂಬಿಕೊಂಡು ಹೋಗ್ತಾರ. ಐ ಲೈಕ್ ಇಟ್. ಅದಕ್ಕೆಮ್ಮ ಶುಭಾಶಯಗಳು. ಈ ಕೆಲಸಗಾರನಿಂದ ಈ ಚಿಕ್ಕ ಹುಡುಗರೆ ಯಾನ ಇದು ಲಾಲಿಪಪ್ಪು ಮಕ್ಳಿಗೆ ಇಷ್ಟ ಅಂತ ತಗೊಂಬಂದೆ. ಅದೋ ಸಾವುಕಾರ ಹೆಂಡತಿ ಶ್ರೀಮಂತ ಮಾಡ್ತಾರೆ ಅಂದ್ರೆ ದೊಡ್ಡ ಗಿಫ್ಟ್ ತರೋದು ಬಿಟ್ಬಿಟ್ಟು ನೀ ಅಂಡ ಚೀಪ ಕಟ್ಟಿ ತಂದಿದ್ದೆ. ದೊಡ್ಡ ಗಿಫ್ಟ್ ಆಮೇಲೆ ತಂದು ಕೊಡ್ತೀನಿ, ಮೊದಲು ನನಗೆ ಕೊಡೋ ಸಂಬಳ ಕರೆಕ್ಟಾಗಿ ಕೊಡಿ. ಹಾ ಎಲ್ಲ ಮಾತಾಡೋರೇ ಆಗ್ಬಿಟ್ರು, ನನ್ನ ಮಾತು ಬೆಲೆನೇ ಇಲ್ಲ. ಬಾಬಣ್ಣ ಇದು ನೀವೇ ತಿನ್ನಿ. ಕುಡಿಯೋದಕ್ಕೆ ನಾನು ಕೊಡ್ತೀನಿ, ತಗೊಳ್ಳಿ ಕೊಡ್ರಿ ತಿನ್ನಿ. ಅಡ್ಡವು ಮತ್ತು ಮುಳ್ಳೆ ಎಲ್ಲರೆದುರು ಇದನ್ನ ಕೊಟ್ಟು ನನ್ನ ಮಾನ ಮರ್ಯಾದೆ ಕಳೀತಾ ಇದೆ. ಗೌಡ್ರೆ, ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನಿಮ್ಗೆ ಹುಟ್ಟೋ ಮಗು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿಸ್ಲಿ ಅಂತ. ಡೋಂಟ್ ವೆರಿ, ಅದಕ್ಕಿಂತ ನಾನಿದ್ದೀನಿ. ಬನ್ನಿ ಮಧುರ ಅವ್ರ ಬನ್ನಿ. ಪುಟ್ಮಲ್ಲಿ ಅವರೇ ಕಂಗ್ರ್ಯಾಚುಲೇಷನ್ಸ್, ತಗೊಳ್ಳಿ. ತಾಯಿ ಆಗೋದು ಅಂದ್ರೆ ಅಷ್ಟೊಂದು ಈಸಿ ಅಲ್ಲ. ನಿಮ್ಮನ್ನ ನೋಡಿ ನಾನು ತಾಯಿ ಆಗೋ ಪ್ಲಾನ್ ಮಾಡ್ತಿದ್ದೀನಿ. ಅದಕ್ಕೆ ಇನ್ನೂ 10 ವರ್ಷ ಟೈಮ್ ಅದ ಕಂಬುಡಿ. ಏನ್ರಿ 10 ವರ್ಷ? ಜಾನಿ, ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಈಗ ಪುಟ್ಮಲ್ಲಿ ಅವ್ರು ವಿಶ್ ಮಾಡ್ತೀರಾ? ಇದೆಲ್ಲ ಈಗಲೇ ಬೇಕಿತ್ತ? ಯಾನಂದ್ರಿ? ಕಂಗ್ರ್ಯಾಚುಲೇಷನ್ಸ್ ಅಂತೆ. ಟ್ಯಾಂಕು. ಅದೇ ಪುಟ್ಮನಿ ನೋಡಮ್ಮೆ ಕೂಸನ್ ಮಾಮ ಯಾಪಟ್ಟಿ ಖುಷಿಯಾಗವ್ರೆ ಅಂತ ಅವ್ರ ಮುಖದಲ್ಲಿ ಕೂಸ್ನ ಎಷ್ಟೊತ್ತು ಎತ್ತಾಡ್ಸಿನೋ ಅನ್ನೋ ಆತರ ಕಾಣ್ತಾ ಇದೆ. ಬೇರೇನು ಕಾಣ್ತಿಲ್ವಾ? ಇದ್ಯಾ ಕೂಡ ಎಲ್ರು ಇಷ್ಟು ಖುಷಿಯಾಗಿರ್ಬೇಕಾದ್ರೆ ನೀನ್ ಯಾಕೆ ಸಿಡಿಮಿಡಿ ಅಂತಿದಿ? ಜಾನಿ, ವಾಟ್ ಇಸ್ ದಿಸ್? ನನ್ಗೆ ಯಾಕೋ ಇಲ್ಲಿ ಇರೋಕ್ಕಾಗ್ತಿಲ್ಲ, ಮನೆಗೆ ಹೋಗ್ತೀನಿ. ಜಾನಿ, ಇಲ್ಲೇ ಇರ್ತೀನಿ. ಗೌಡ್ರೆ, ಈಗ ಬರೀ ಮಾತಾಡೋದ ಅಥವಾ ಬೇರೆ ಏನಾದ್ರು ಪ್ರೋಗ್ರಾಮ್ಸ್ ಇದೆಯಾ? ಅದ ಮಧುರ ಅವ್ರೆ, ಅಣ್ಣಪ್ಪನವ್ರೆ, ಅವತ್ತು ನಿಮಗೆ ಕಂಠ ಕೊಟ್ಟಿದ್ನಲ್ಲ ಕಲ್ಟಿವೇಟ್ರು, ಇವತ್ತು ಅವನ ಕಂಠದಿಂದ ಅವನೇ ಹಾಡಿ ಹೇಳಿ ನಮ್ಮನ್ನೆಲ್ಲ ರಂಜಿಸ್ತಾನೆ. ಅಡ ಕಲ್ಟಿವೇಟ್ರು ಶುರು ಹಚ್ಕ. ಎಂತ ಸುರಚ್ಕೊಳ್ಳೋದು ನಿಮ್ಮ ಧೂಪೆ? ಹಾಡಿ ಹೇಳ್ದ. ಐ ಲೈಕ್ ಇಟ್. ಎಲ್ಲೂ ಹೋಗೋಲ್ಲ ನಾನು, ಎಲ್ಲೂ ಹೋಗೋಲ್ಲ, ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗೋಲ್ಲ, ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಐ ಲೈಕ್ ಇಟ್. ಹಾ ಹೇಳು ಸಂತೋಷ್. ಹೂನಪ್ಪ, ನನಗೆ ಮನೆ ಬೇಕಾಗಿರೋದು. ಇಲ್ಲಿ ಯಾಕೋ ವಾತಾವರಣ ಸರಿ ಹೋಗ್ತಿಲ್ಲ. ಅಲ್ಲ, ಬಯಸಿದ್ ಸಿಗದೆ ಇದ್ಮೇಲೆ ಇಲ್ಲಿ ಯಾಕೆ ಇರಬೇಕು ಹೇಳು? ಸರಿ, ನಿನ್ ಮನೆ ಸಿಕ್ಕಿದ್ಮೇಲೆ ಫೋನ್ ಮಾಡು. ಹೆಂಗ್ ನಡೀತಾ ಇದ್ದು ಅಣ್ಣಪ್ಪನವ್ರೆ? ಎತ್ರಿ ಕೈನ, ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿದ್ರೆ ಒಳ್ಳೇದು. ಅಣ್ಣಪ್ಪನವ್ರೆ, ಸಂತೋಷ ಪಡ್ಬೇಕಾದ ಟೈಮಲ್ಲಿ ನೀವೇನ ಸೀಜಾಗಿರೋ ಹಿಂದನ್ ತರ ಬುಸ್ಬಿಡ್ತಾ ಇದ್ದಾರಿ. ನಾವು ಸಾಧನೆ ಖುಷಿ ಪಡ್ಬೇಕು. ನೀವು ಮಾಮ ಆಯ್ತಿದಾರಲ್ಲ, ಆ ಸಾಧನೆ ಖುಷಿ ಪಡಿ. ನೋಡ್ರಿ, ನೀವು ಅಪ್ಪ ಆಗ್ತಾ ಇರೋ ಸುದ್ದಿನ ಇಡೀ ಬೆಂಗಳೂರಿಗೆ ಹೇಳ್ಕೊಳ್ಳಿ. ಆದ್ರೆ ನಿಮ್ಮ ವಿಷಯದಲ್ಲಿ ನನ್ನ ಹೆಸರು ತರಬೇಡಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಓ ಅಣ್ಣಪ್ಪನವ್ರೆ, ಯಾಕೆ ಒತ್ತರನೆ ಆರಿ ಬೀಳ್ತಾ ಇದ್ದಾರಿ? ತಿಂಡಿ ತಿಂದಿಲ್ವಾ? ತಿಂದಿಲ್ಲ ಅಂದ್ರೆ ಕೊಡಿಸ್ತೀರಾ? ಅಯ್ಯೋ ಶಿವನೇ, ನೀವು ಕೇಳೋದು ಹೆಚ್ಚ, ನಾ ಕೊಡ್ಸೋದು ಹೆಚ್ಚ. ನನ್ನ ಕೂಸುಗ್ ಮಾಮ ಆಯ್ತಿದಾರಿ. ಮಾತು ಮಾಮ ಮಾಮ ಅಂದ್ರೆ ನಿಮ್ಮವ್ವ ಗುದ್ದಂಗ್ ಕೂತ್ ಬಿಡ್ತೀನಿ. ನಿಲ್ಲಿಂಗಪ್ಪ ಅವ್ರೆ, ಅವ್ರ ತಂದು ದುಡ್ಡು ಇಸ್ಕೊಬೇಡಿ, ನಾ ಕೊಡ್ತೀನಿ. ನಾನು ಅಪ್ಪ ಆಯ್ತಾವ್ನಿ. ಹಾ ಹೇಳು ಸಂತೋಷ್. ಏನು ಕಮಲಾನಗರದಲ್ಲಿ ಮನೆ ಸಿಕ್ಕಿದ್ಯಾ? ಬಾಡಿಗೆ ಎಷ್ಟಯ್ಯ? ಜಾಸ್ತಿ ಆಗ್ಲಿಲ್ವೇನೋ? ಆಯ್ತಪ್ಪ, ಕೊಡ್ತೀನಿ. ಹೌದು, ನಾನು ಮಧುರ ಇಬ್ರು ಶಿಫ್ಟ್ ಆಗ್ತಿದ್ದೀವಿ. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಣ್ಣಯ್ಯಪ್ಪನವರು ಹೊಟ್ಟಿ ಖಾಲಿ ಮಾಡೋ ವಿಷಯ ಮಾತಾಡ್ತಾವ್ರೆ. ಅವ್ವಾ, ಅಂದ್ರ ಮಧುರ ಅವರು ಬೀದ ಬಿಟ್ಟು ಹೊಂಟೋದಾರ. ಅಣ್ಣಯ್ಯಪ್ಪನವ್ರೆ, 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 ಹೊಟ್ಟಿ ಖಾಲಿ ಮಾಡ್ತಾ ಇದಾರೆ. ಹೌದು, ಏನಿವಾಗ? ಈ ವಿಷಯ ಮಧುರ ಅವ್ರಿಗೆ ಗೊತ್ತಾ? ಇಲ್ಲ.
ಅಂದ್ರೆ ಅವ್ರಿಗೆ ಯಾವ ಮಾರ್ಸ್ಬಿಟ್ಟು ಅಟ್ಟಿ ಖಾಲಿ ಮಾಡ್ತಾ ಇದಾರೆ. ಇದಕ್ಕೆ ನಾವು ಒಪ್ಪಲ್ಲ. ನೀವ್ ಯಾಕ್ರಿ ಹೋಗ್ಬೇಕು? ನಮ್ ಇಷ್ಟ ನಾವೇನಾದ್ರೂ ಮಾಡ್ಕೋತೀವಿ. ಅದನ್ನ ಕೇಳಕ್ ನೀವ್ ಯಾರ್ರಿ? ನಾನ್ ನಿಮ್ ಹಿತೈಷಿ. ಹಿತೈಷಿ ಆದ್ರೆ ಹಿತ ಬಯಸೋದಷ್ಟೇ ಮಾಡಿ. ಇದಕ್ ನೀವು ಒಪ್ಪಿದ್ರು ಮಧುರ ಅವ್ರು ಒಪ್ಪಲ್ಲ ಕಂಬುಡಿ. ಯಾಕೆ? ಪುಟ್ ಮಲಿ ಅವ್ವ ಆಯ್ತವಳೆ, ಅವಳು ನೋಡ್ಕೊಳಕ ಅವ್ರು ಇರ್ಬೇಕು ತಾನೆ. ಅಲ್ಲ ರೀ, ನನ್ನ ಹೆಂಡತಿನ ಏನ್ರಿ ಅನ್ಕೊಂಡಿದ್ದೀರಾ ನೀವು? ಹುಟ್ಮಲ್ಲಿ ಅವ್ರು ನೋಡ್ಕೊಳಕ್ ನಿಮ್ಮ ಅಮ್ಮ ಇಲ್ವಾ? ಅಣ್ಣಪ್ಪನವ್ರೆ, ಕಮಲಾನಗರದಲ್ಲಿ ನನಗೆ ಗೊತ್ತಿರೋರು ಒಬ್ರದ್ದು PG ಅದೆ. ನಿಮಗೆ ಬೇಕು ಅಂದ್ರೆ ಅಲ್ಲಿರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ಮಧುರ ಅವ್ರನ್ನ ಅಟ್ಟಿ ಖಾಲಿ ಮಾಡಿಸ್ಕೊಂಡು ಹೋಯ್ತೀನಿ ಅದು ಇದು ಅನ್ಬೇಕಲ್ಲ. ಆಗ ಈ ಗೌಡನ ವರ್ಷ ತೋರಿಸ್ತೀನಿ. ಏನ್ರಿ ಮಾತಾಡ್ತಿದ್ರಾ? ನಿಂತ್ಕೊಳ್ರಿ. ಮಧುರವ್ರೆ, ಮಧುರವ್ರೆ, ಮಧುರವ್ರೆ. ಪುಟ್ಮಲ್ಲಿ ಅವ್ರೆ, ನಿಧಾನಕ್ಕೆ ಬನ್ನಿ. ಹೀಗೆ ಓಡ್ ಬಂದ್ರೆ ಚೋಟುಗ್ ನೋವಾಗುತ್ತೆ. ಯಾವ ಚೋಟು? ಇನ್ಯಾವ ಚೋಟು? ನಿಮ್ ಹೊಟ್ಟೆಲಿರೋ ಕ್ಯೂಟ್ ಚೋಟುಗೆ. ನಾನು ಹೊಟ್ಟೆಲಿ ಚೋಟುನು ಇಲ್ಲ ಮೋಟುನು ಇಲ್ಲ. ಏನ್ ಹೇಳ್ತಿದ್ದೀರಾ? ನೀವೆಲ್ಲ ತಿಳ್ಕೊಂಡಿರಂಗೆ ನಾನು ಅರ್ಜೆಂಟ್ ಅಲ್ಲ. ಯು ಮೀನ್ ಪ್ರೆಗ್ನೆಂಟ್? ಹಿಡಿದ್ರೆ ಜಾಡ. ನೀವು ಪ್ರೆಗ್ನೆಂಟ್ ಅಲ್ಲ ಅಂದ್ರೆ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ಯಾಕೆ ಓಡಾಡ್ತಿದ್ದೀರಾ? ಅಯ್ಯ, ನಾನೆಲ್ಲ ಓಡಾಡ್ತೀವ್ನಿ, ನಮ್ಮ ಅತ್ತೆವನೇ ಓಡಾಡಿಸ್ತವ್ರೆ. ಅವತ್ ಏನಾಯ್ತು ಗೊತ್ತಾ? ವಾತರ್ಯ ಎದ್ದು ಖಾಲಿ ಹೊಟ್ಟೆಲಿ ಉಪ್ಕಂಜಿ ಕುಡ್ದ್ಬಿಟ್ಟಿ. ಅದೇ ಟೈಮ್ಗೆ ನಮ್ಮ ಅತ್ತೆವ ಊರಿಂದ ಬಂದ್ರು. ಅವರು ಕೂಸ್ ವಿಷಯ ಮಾತಾಡುವಾಗ ನನಗೆ ವಾಂತಿ ಆಗೋಯ್ತು. ನಾವು ವಾಂತಿ ಮಾಡೋದನ್ನ ನೋಡಿ ನಮ್ಮ ಅತ್ತೆವನ ತಾಯಿ ಆಗ್ತೀನಿ ಅಂತ ಖುಷಿಯಿಂದ ಕುಣಿಯೋಕೆ ಶುರು ಮಾಡ್ಬಿಟ್ರು ಅನ್ನಿ. ಅವ್ರ ಖುಷಿ ನೋಡಿ ನನಗೆ ಸತ್ಯ ಹೇಳಕ್ಕೆ ಬಾಯ್ ಬರಲಿಲ್ಲ. ಅವ್ರ ಹೃದಯ ಸೂಕ್ಷ್ಮ ಅನ್ನಿ. ಸತ್ಯ ಹೇಳಿದ್ರೆ ಎಲ್ಲಿ ಡಬ್ ಅಂತ ಹೊಡೆದೋಯ್ತದು ಅಂತ ನಾನು ಹೇಳಲಿಲ್ಲ. ಹಾಗಂತ ಸುಮ್ಮನೆ ಇದ್ರೆ ಒಂದಲ್ಲ ಒಂದಿನ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ಆಗ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ನಂಗೂ ಅದೇ ಯೋಚನೆ ಆಗದೆ ಅನ್ನಿ. ಇದಕ್ ನೀವೇ ಏನಾದ್ರೂ ದಾರಿ ತೋರಿಸಿ ಮಧುರ ಅವ್ರೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಅವ್ರಿಗೆ ವಿಷಯ ತಿಳಿಸ್ತೀನಿ. ಬ್ಯಾಡ ಬ್ಯಾಡ, ನನ್ ತಾಯಿ ಆಗ್ತಿಲ್ಲ ಅಂತ ನಮ್ಮ ಅತ್ತೆ ಅಂತವ ನೀವು ಹೇಳ್ಬೇಡಿ. ಅವ್ರಿಗೆ ವಿಷಯ ಗೊತ್ತಾಗ್ಲೇಬೇಕು, ಬನ್ನಿ. ಮಧುರ ಅವ್ರೆ. ಕೂಸು, ನೀನ್ ನಿಜವಾಗ್ಲೂ ತಾಯಿ ಆಗ್ತಿಲ್ವಾ? ನೀನು ನನ್ನ ಹೃದಯಕ್ಕೆ ಚೂರಿ ಹಾಕ್ಬಿಟ್ಟೆ. ಏನಾಯ್ತದೇವ? ಎದ್ದೇಳತ್ತೇವ? ನಮ್ಮ ಅತ್ತೆವಂಗೆ ಏನಾಯ್ತು? ನಿಮ್ಮ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಂದ್ರೆ ಹೋಗ್ಬಿಟ್ರ? ಹಿಡಿದ್ರಿ ಜಾಡ. ಅಮ್ಮೆ ಪುಟ್ಮಲ್ಲಿ ಏನಾಯ್ತಮ್ಮೆ? ಅತ್ತೆವಂಗೆ ಅಟ್ರಾಕ್ಟ್ ಆಗ್ಬಿಟ್ಟದೆ. ಅದು ಅಟ್ರಾಕ್ಟ್ ಅಲ್ಲ ಕಮ್ಮೆ, ಅಟ್ಯಾಕ್. ಹಿಡಿದ್ರಿ ಜಾಡ. ಅಮ್ಮೆ ಪುಟ್ಮಲ್ಲಿ ನಮ್ಮ ಅವ್ವನ್ಗೆ ಅಟ್ಯಾಕ್ ಆಗಲ್ಲ ಕಮ್ಮೆ. ನಮ್ಮ ಅವ್ವನ್ ನೋಡಿದ್ರೆ ನಮ್ಮ ಅಪ್ಪನ್ಗೆ ಅಟ್ಯಾಕ್ ಆಯ್ತದೆ ಅಂತ ಗಟ್ಟಿಗಿತ್ಯಾವ. ನೀನು ಈಗ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಅವ್ವನ ಬಗ್ಗೆ ಅಲ್ಲ, ಹೊಟ್ಟೆ ಒಳಗಿರೋ ಪ್ರೇಮನ್ ಬಗ್ಗೆ. ಅದ್ ಬಿಟ್ಬಿಟ್ಟು ನೀನ್ ಹಿಂಗ್ ಓಡಾಡ್ತಾ ಇದ್ರೆ ಅವಳ ಕಥೆ ಯಾನ ಬೇಡ. ಅವಳು ಅವಳು ಇದ್ದ ತರ ಏನಾರ ಆಗಕ್ಕೆ. ಯಾನ್ ಹೇಳ್ತಾ ಇದ್ದೆ ಅಮ್ಮೆ? ನಿಜನೇ ಹೇಳ್ತೀನಿ, ನನ್ನ ಹೊಟ್ಟೆಲಿ ಯಾವ ಪ್ರೇಮನೂ ಇಲ್ಲ, ಪುಟ್ಸ್ವಾಮಿನೂ ಇಲ್ಲ. ಮತ್ತೆ ವಾಂತಿ ಮಾಡ್ಕೊಂಡೆ? ಅವತ್ತು ಒತ್ತಾರೆ ಉಪ್ಕಂಜಿ ಕುಡ್ದಿದ್ದೆ ಅದಕ್ಕೆ. ಅಯ್ಯೋ ಶಿವನೇ, ಪಂಗಳಿ ಮಲ್ಲಪ್ಪ, ನಮ್ ಪ್ರೇಮನ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರ್ಸವಂತ ಅಪ್ಲಿಕೇಶನ್ ತರಕ್ ಹೋಗಿದ್ದಲ್ಲಪ್ಪ. ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅಲ್ಲ ಕಮ್ಮೆ, ನಂಗಾರು ಹೇಳತ್ತಾನೆ. ಹೇಳವು ಅಂತ ಬಂದೆ, ನೀವು ಕೇಳಲಿಲ್ಲ. ಅಲ್ಲದೆ ನಮ್ಮ ಅತ್ತೆವ್ವ ನನ್ನ ಅವ್ವ ಆಯ್ತವ್ನಿ ಅಂತ చాలా ಖುಷಿಯಾಗಿದ್ರು. ಅವರು ನನ್ನ ಎತ್ತ ಆಯ್ಕೆನ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ರ ಮನ್ಸಿಗೆ ಬೇಸರ ಮಾಡೋದು ಬೇಡ ಅಂತ ಹೇಳಲಿಲ್ಲ. ಹೋಲಿ ಬಿಡಮ್ಮೆ, ಆಗೋದೆಲ್ಲ ಒಳ್ಳೇದಕ್ಕೆ ದುಂದು ವೆಚ್ಚ ತಪ್ತು. ಅಲ್ಲ, ಈಗ ಸಿಂಹಕ್ಕೆ ಗಂಟ ಕಟ್ಟವ್ರು ಯಾರ? ಯಾವ ಸಿನಿಮಾ? ಈ ವಿಷಯನ ನಮ್ಮ ಅವ್ವನ್ ಹೇಳೋರು ಯಾರ ಅಂದಿ? ಇವಳು ಅವ್ವ ಆಯ್ತಾ ಇಲ್ಲ ಅಂತನಾ? ಅತ್ತೆವ್ವ, ನನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ನಿನ್ ತಪ್ಪೇನಿಲ್ಲ ಕಕ್ಕುಸು, ತಪ್ಪೆಲ್ಲ ನಂದೇಯ. ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅನ್ನೋ ಆಸೆಲಿ ನಿನಗೆ ನಾನು ಸಾಣೆ ಕಷ್ಟ ಕೊಟ್ಬಿಟ್ಟೆ. ನೀನು ಅಟ್ಟೆಯ, ನನಗೂ ನೋವಾಗಬಾರ್ದು ಅಂತ ಸಾಣೆ ಕಷ್ಟ ಅನುಭವಿಸ್ದೆ. ನಿನ್ನಂಥ ಸೊಸೆ ಸಿಗಬೇಕು ಅಂದರೆ ನಾನು ಏಟೋ ಜನ್ಮದ ಪುಣ್ಯ ಮಾಡೀವ್ನಿ. ಈಗ ಅವ್ವಾಗಿಲ್ಲ ಅಂದ್ರೆ ಏನಾಯ್ತು, ಮುಂದಕ್ಕೆ ಹಾಗೆ ಆಯ್ತೀಯಾ? ನಾನು ಅಜ್ಜಿನೂ ಆಯ್ತೀನಿ. ಆದರೆ ನಮ್ಮ ಅತ್ತೆ ಸೊಸೆ ಸಂಬಂಧ ಮಾತ್ರ ಯಾವಾಗಲೂ ಹಿಂಗೆ ಇರಬೇಕು. ಅದು ಯಾವಾಗ್ಲೂ ಹಿಂಗೆ ಇರ್ತದೆ ಅತ್ತೆವ್ವ. ಮುಂದಾಗೋ ಪ್ರೇಮ ಅವರಪ್ಪ ಖುಷಿಯಾಗ್ಬಿಟ್ಟ. ನಾನೇನು ನೋಡ್ಲಿಲ್ಲ. ನಾನೇನಂತ ಮಾಡ್ಬಾರ್ದು ಕೆಲಸ ಮಾಡ್ತಿದ್ನು. ನಿಮಗೇನಿದು ಹೊಸ್ತಲ್ಲ ಬಿಡಿ ಮಾರ್ಯಾರೆ. ಆದ್ರೂ
ನನ್ನ ಶತ್ರುವಿಗೆ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು. ತಗೊಳ್ಳಿ, ಈ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಈ ಮನೆಯಿಂದ ಪುಳಿಂದ ಶಿಫ್ಟ್ ಆಗಿ ಬಿಡ್ಬೋದು. ಬಾಡಿಗೆ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಾಗಿತ್ತು ಕಣ. ಈ ಮುಸುಂಟಿಗಿಂತ ಗಂಧದ ಗುಡಿ ಸಿಗಬೇಕಿತ್ತ? ಸುಮ್ಮನೆ ಸೈನ್ ಮಾಡಿ ನನ್ನ ಕಮಿಷನ್ ಕೊಡಿ. ಕಮಿಷನ್ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀಯ ಅಲ್ವಾ? ಮಾಡ್ಲೇಬೇಕಲ್ವಾ, ಇಲ್ಲದಿದ್ರೆ ನಮ್ಮ ಜೂ ನಡಿಬೇಕಲ್ವೇ? ಮೊದಲು ನಿನ್ನನ್ನು ಝೂಗ್ ಹಾಕ್ಬಿಡ್ಬೇಕು ಕಣ. ಐ ಲೈಕ್ ಇಟ್. ಈಗಂತ ನೀವು ಸೈನ್ ಮಾಡ್ತಿರಲ್ವಾ? ಮಾಡ್ಲೇಬೇಕಲ್ಲಪ್ಪ, ಮೊದಲು ಇಲ್ಲಿಂದ ಹೋದ್ರೆ ಸಾಕಾಗಿದೆ. ಯಾವ ಅಗ್ರಿಮೆಂಟ್ ಸೈನ್ ಮಾಡ್ತಿದ್ದೀರಾ ಜಾನಿ? ಅದು ಅದು ನಾವೀ ಮನೆ ಬಿಟ್ಟು ಕಮಲಾನಗರಕ್ಕೆ ಶಿಫ್ಟ್ ಆಗ್ತಿದೀವಿ. ವಾವ್, ನನ್ ಕೇಳ್ದೆ ಇಷ್ಟು ದೊಡ್ಡ ಡೆಸಿಷನ್ ತಗೊಂಡಿದ್ದೀರಾ, ವೆರಿ ಗುಡ್. ಆದ್ರೆ ನೀವೆಲ್ಲ ಹೇಳ್ತಾ ಇದ್ದಿದ್ದು ಈ ಮನೆ ದೇವಸ್ಥಾನ, ಈ ಏರಿಯಾ ತೀರ್ಥಕ್ಷೇತ್ರ, ಇಲ್ಲಿ ದೇವಿ ದೇವತೆಗಳು ಓಡಾಡ್ತಾರೆ, ಇಲ್ಲಿಂದ ಆಚೆ ಹೋಗೋದಾದ್ರೆ ನನ್ನ ಹೆಣ ಮಾತ್ರ ಅಂತ ಮರ್ತೋಗ್ಬಿಟ್ರಾ? ಹೇಳಿದ್ದೆ, ಆದ್ರೆ ದೇವತೆಗಳು ಓಡಾಡೋ ಜಾಗದಲ್ಲಿ ರಾಕ್ಷಸರು ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಗೌಡ್ರೆ, ನೀವ್ ಬಂದಿದ್ದು? ಮಧುರ ಅವ್ರೆ, ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು. ಏನದು? ಅದು ಅದು ಪುಟ್ಮಲ್ಲಿ ಬಸ್ರಿ ಅಲ್ವಂತೆ. ಪುಟ್ಟಮಲ್ಲಿಯವ್ರ ಬಸ್ರಿ ಅಲ್ವಾ? ಓ ಅಣ್ಣಪ್ಪನವ್ರೆ, ನೀವೇ ಕಿಪಾಟಿ ಖುಷಿ ಪಡ್ತಾ ಇದ್ದಾರಿ? ದುಃಖದಿಂದಾನೇ ಕೇಳ್ತಾ ಇದ್ದೀನಿ, ಪುಟ್ಟಮಲ್ಲಿಯವ್ರ ಬಸ್ರಿ ಅಲ್ವಾ? ಅಲ್ಲ ನಿಮ್ಮ ಮಾಸ್ಟ್ರೆ, ಈಗ ಮಾಡಿದ ಖರ್ಚೆಲ್ಲ ವೇಸ್ಟ್ ಅಲ್ವಾ? ಒಂದ್ ಕಡೆಯಿಂದ ವೇಸ್ಟು, ಇನ್ನೊಂದ್ ಕಡೆಯಿಂದ ಬೆಸ್ಟ್. ಅದ್ ಹೇಗ್ ಬೆಸ್ಟ್ ಜಾನಿ? ಅದು ಅದು ಆ ವಿಷಯಕ್ಕೆ ಚಂಡಿ ಬೈ. ಈ ವರ್ಷ ಗರ್ಭಿಣಿ ಆಗದಿದ್ರೆ ಮುಂದಿನ ವರ್ಷ ಗರ್ಭಿಣಿ ಆಗ್ತಾರೆ ಅಲ್ಲ ಹೋಗಾರ್ತಪ್ಪ. ಈಗ ಎಂತ ನೀವು ಅಗ್ರಿಮೆಂಟಿಗೆ ಸೈನ್ ಹಾಕಿ ಮನೆ ಶಿಫ್ಟ್ ಮಾಡ್ತೀರಾ? ಮಧುರ ಅವ್ರೆ, ನೀವು ಹೊಟ್ಟಿ ಖಾಲಿ ಮಾಡ್ತಾ ಇದ್ದಾರೆ. ಈ ಮನೆಯಿಂದ ಶಿಫ್ಟ್ ಆಗ್ತಿರೋದು ನಾನಲ್ಲ, ಜಾನಿ ಮಾತ್ರ. ಬಾ ಅಣ್ಣಪ್ಪನವ್ರ ಲಗೇಜ್ ಪ್ಯಾಕ್ ಮಾಡೋ. ಗೌಡ್ರೆ, ಅವ್ರು ಯಾವಾಗ ಶಿಫ್ಟ್ ಆಗ್ತಾರಂತ ಕೇಳ್ಕೊಂಡು ಹೋಗಿ. ಓ, ಅವ್ರ ಮುಖ ಮುಚ್ಕೊಂಡ್ರು ಅಂದ್ಮೇಲೆ ಅವ್ರ ಸೊಸೆ ಊಟವರೆಗೂ ಹೊಟ್ಟಿ ಶಿಫ್ಟ್ ಮಾಡಲ್ವಂತೆ. ಸೊಸೆನಾ? ಓ ಅಣ್ಣಪ್ಪನವ್ರೆ, ನನ್ನ ಮಗಳಿಗೆ ನೀವು ಮಾಮ ಆದ್ರೆ ಅವಳು ನಿಮ್ಗೆ ಸೊಸೆ ತಾನೆ.